ನಮಸ್ಕಾರ ಸ್ನೇಹಿತರೆ. ಇವ್ರದ್ದೇನೋ ಗಾಡಿ ಪ್ರಾಬ್ಲಮ್ ಆಗಿ ಏನೋ ವೈರಿಂಗ್ ಚೇಂಜ್ ಮಾಡಿಸಿದ್ರಂತೆ, ಆದರೂ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಅದೇನಾಗಿತ್ತು ಅಂತ ಸ್ವಲ್ಪ ಕೇಳೋಣ. ಅಣ್ಣ ಏನಾಗಿತ್ತಣ್ಣ? ಅಣ್ಣ ನಮ್ದು ಇಂಜೆಕ್ಟರ್ ಪ್ರಾಬ್ಲಮ್ ಹೊಡ್ಕಂತಿತ್ತು. ಆ ಗಾಡಿ ಹೋಯ್ತದಂಗೆ ಆಫ್ ಆಗೋದು. ಆ ಇಂಜೆಕ್ಟರ್ ಹೊಡ್ಕೊಂಡ್ರೆ ಆಮೇಲೆ ಸ್ಟಾರ್ಟ್ ಆಯ್ತಿರ್ಲಿಲ್ಲ. ಒಂದು 10 ನಿಮಿಷ ಬಿಟ್ಟು ಆ ಇಂಜೆಕ್ಟರ್ ಹೊಡ್ಕೊಳ್ಳೋದು ನಿಲ್ಸಿದ್ರೆ ಆಮೇಲೆ ಸ್ಟಾರ್ಟ್ ಆಯ್ತಿತ್ತಣ್ಣ. ಓಕೆ, ಎಲ್ಲಿ ತೋರಿಸಿದ್ರಿ ಅಣ್ಣ? ಮುಡವಾಳ ಶೋರೂಮ್ ಅಲ್ಲಿ ವೈರಿಂಗ್ ಎಲ್ಲ ಚೇಂಜ್ ಮಾಡಿಸಿದೆ, ಅದು ಹಂಗೂ ಆಗಿಲ್ಲ. ಮತ್ತೆ ಅವರೇ ಹೇಳಿದ್ರೆ ವೈರಿಂಗ್ ಚೇಂಜ್ ಮಾಡೋಕ್ಕೆ ನೀವೇ ಮಾಡಿಸಿದ? ಇಲ್ಲ ಅಣ್ಣ, ಅವರೇ ಹೇಳಿದ್ದು, ನಾವ್ ಹೇಳಿಲ್ಲ ಅಣ್ಣ, ಅವರೇ ಹೇಳಿ ಆಮೇಲೆ ಲಾಸ್ಟ್ 2 ದಿನ ನಿಲ್ಸ್ಕೊಂಡು ವೈರಿಂಗ್ ಚೇಂಜ್ ಮಾಡ್ತಿರೋದಣ್ಣ. ಓಕೆ, ವೈರಿಂಗ್ ಚೇಂಜ್ ಮಾಡಿದ್ಮೇಲೆ ಸರ್ ಹೋಗಿತ್ತಾ? ಆಗಿಲ್ಲ ಅಣ್ಣ ಅದು. ಮತ್ತೆ ಏನು ಹೇಳಿದ್ರಲ್ಲ? ಮತ್ತೆ ಅಲ್ಲಿ ಏನು ಹೇಳಲಿಲ್ಲ ಅಣ್ಣ. ಮತ್ತೆ ನಾನು ಆ ಕಡೆಗೆ ಹೋಗಿಲ್ಲ ಶೋರೂಮ್ಗೆ ಹೋಗಿದೆ. ಮತ್ತೆ ಒಂದ್ 3-4 ತಿಂಗಳು ಗಾಡಿ ಹಂಗೆ ಓಡಿಸ್ದೆ. ಎಲ್ಲೂ ಪ್ರಾಬ್ಲಮ್. ಮತ್ತೆ ಅಲ್ಲಿ ಬಿಟ್ಟು ಒಂದು ಯಾರಬ್ ನಗರದಲ್ಲೂ ತೋರಿಸಿದೆ ಮೆಕ್ಯಾನಿಕ್ ಹತ್ರ. ಅವ್ರು ಇಂಜೆಕ್ಟರ್ ಎಲ್ಲ ಕ್ಲೀನ್ ಮಾಡಿ ಹಾಕಿದ್ರು, ಹಂಗೂ ಆಗಿಲ್ಲ. ಲಾಸ್ಟ್ ನಿಮ್ ವಿಡಿಯೋ ನೋಡಿ ಅಣ್ಣ ನಾವ್ ಇಲ್ಲಿಗೆ ಬಂದು ಈಗ ಗಾಡಿ ರೆಡಿ ಆಗೈತಣ್ಣ. ಏನು ಚೇಂಜ್ ಮಾಡಿದೆ ನಾನು? ನೀವು ಇದು ಇಂಜೆಕ್ಟರ್ ಡ್ರೈವ್ ಅಂತ ಬರುತ್ತೆ ಒಂದು, ಅದನ್ನ ಚೇಂಜ್ ಮಾಡಿದೀರಾ. ಈ ಗಾಡಿ 3 ಕಿಲೋಮೀಟರ್ ಹೋಗಿ ಬಂದಿದ್ದೀನಿ ಅಣ್ಣ, ಎಲ್ಲೂ ಆಫ್ ಆಗಿಲ್ಲ ಅಣ್ಣ. ಮುಂಚೆ ಎಷ್ಟೊತ್ತಿಗೆ ಆಫ್ ಆಗೋದು? 5 ನಿಮಿಷ ಅಣ್ಣ. ಈಗ ಸ್ಟಾರ್ಟ್ ಮಾಡಿ ಒಂದು 1 ಕಿಲೋಮೀಟರ್ ಹೋಯ್ತಿರ್ಲಿಲ್ಲ ಅಣ್ಣ, ಆಫ್ ಆಗೋದು. ಈಗ ರೆಡಿ ಆಗಿದೆ. ಈಗ ರೆಡಿ ಆಗಿದೆ. 3 ಕಿಲೋಮೀಟರ್ 4 ಕಿಲೋಮೀಟರ್ ಹೋಗಿ ಬಂದಿದ್ದೀನಿ ಅಣ್ಣ, ಎಲ್ಲೂ ಆಫ್ ಆಗಿಲ್ಲ ಅಣ್ಣ. ಓಕೆ, ಇದಕ್ಕೆ ಮುಂಚೆ ಇಮಿಡಿಯೇಟ್ ಆಫ್ ಆಗೋದು? ಇಮಿಡಿಯೇಟ್ ಗಾಡಿ ಸ್ಟಾರ್ಟ್ ಮಾಡ್ತಿದ್ದಂಗೆ ಅಲ್ಲೇ ಆಫ್ ಆಗೋದು. ಓಕೆ, ಇವಾಗ ಸಾಲ್ವ್ ಆಗಿದೆಯಲ್ಲ? ಇವಾಗ ಎಷ್ಟು ಖರ್ಚಾಯ್ತು? ಈಗ 1000 ರೂಪಾಯಿ ಆಗೈತಲ್ಲ ಅಷ್ಟೇ. 1000 ರೂಪಾಯಿ ಖರ್ಚಾಗೋ ದುಡ್ಡಿಗೆ ಇದಕ್ಕೆ ಮಾತ್ರ ಇಂಜೆಕ್ಟ್ ಡ್ರೈವ್ ಮಾತ್ರ 1000 ರೂಪಾಯಿ ಖರ್ಚಾಗೈತಲ್ಲ. ಸೊ 1000 ರೂಪಾಯಿ ಖರ್ಚಾಗೋ ಜಾಗದಲ್ಲಿ 16,000 ರೂಪಾಯಿ 16,000 ರೂಪಾಯಿ ಖರ್ಚಾಗಿದೆ. ಆದ್ರೂ ಪ್ರಯತ್ನ ಆಗಿರ್ಲಿಲ್ಲ, ಈಗ ಪ್ರಯತ್ನ ಬಂದಿದೆ ಅಣ್ಣ, ಈಗ ಆಗಿದೆ. ಓಕೆ ಸ್ನೇಹಿತರೆ, ದಯವಿಟ್ಟು ನೋಡಿ ಇವ್ರದ್ದು ಏನು ಪ್ರಾಬ್ಲಮ್ ಇದೆ ಅದನ್ನು, ಆ ಥರ ನಿಮ್ದೇನಾದ್ರು ಪ್ರಾಬ್ಲಮ್ ಇತ್ತು ಅಂತಂದರೆ ಸೊ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ.